ನಮಸ್ಕಾರ. ಭಾರತದ ಇತಿಹಾಸದಲ್ಲಿ 1813 ಅನ್ನೋದು ತುಂಬಾನೇ ಮುಖ್ಯವಾದ ವರ್ಷ. ಯಾಕೆ ಗೊತ್ತಾ? ಯಾಕಂದ್ರೆ ಆ ವರ್ಷ ಜಾರಿಗೆ ಬಂದ ಚಾರ್ಟರ್ ಕಾಯ್ದೆ ಕೇವಲ ಒಂದು ಕಾನೂನು ಆಗಿರಲಿಲ್ಲ. ಅದು ವ್ಯಾಪಾರ ಮಾಡೋಕೆ ಅಂತ ಬಂದಿದ್ದ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಧಾನವಾಗಿ ಆಡಳಿತಗಾರರನ್ನಾಗಿ ಬದಲಾಯಿಸೋಕೆ ಹಾಕಿದ ಮೊದಲ ಹೆಜ್ಜೆಯಾಗಿತ್ತು. ಬನ್ನಿ, ಈ ದೊಡ್ಡ ಬದಲಾವಣೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಒಂದು ವ್ಯಾಪಾರಿ ಕಂಪನಿ ಒಂದು ದೇಶವನ್ನೇ ಆಳೋಕ್ ಸಾಧ್ಯನಾ? ಈಗ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಅಲ್ವಾ? ಆದ್ರೆ 1813ಕ್ಕಿಂತ ಮುಂಚೆ ಭಾರತದಲ್ಲಿ ಇದ್ದಿದ್ದೇ ಈ ಪರಿಸ್ಥಿತಿ. ಈಸ್ಟ್ ಇಂಡಿಯಾ ಕಂಪನಿ ಅನ್ನೋ ಒಂದು ಬಿಸ್ನೆಸ್ ಸಂಸ್ಥೆ ಬಹುತೇಕ ಇಡೀ ದೇಶವನ್ನೇ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿತ್ತು. ಹೆಸರಿಗೆ ವ್ಯಾಪಾರಿಗಳಾದ್ರೂ ಅವರು ಮಾಡ್ತಿದ್ದೇ ಕೆಲ್ಸ ಮಾತ್ರ ಆಡಳಿತಗಾರರದು. ಸರಿ, ಹಾಗಾದ್ರೆ 1813ಕ್ಕಿಂತ ಮುಂಚೆ ಪರಿಸ್ಥಿತಿ ಹೇಗಿತ್ತು ಅಂತ ನೋಡೋದಾದ್ರೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಅದು ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯದ ಕಾಲ. ಭಾರತದ ಜೊತೆಗಿನ ವ್ಯಾಪಾರದ ಮೇಲೆ ಅವರಿಗೆ ಸಂಪೂರ್ಣ ಹಿಡಿತವಿತ್ತು. ಬೇರೆ ಯಾರಿಗೂ ಆಟಕ್ಕೆ ಸೇರಿಸ್ತಿರ್ಲಿಲ್ಲ. ಹಾಗಾದ್ರೆ ಈ ವ್ಯಾಪಾರದ ಏಕಸ್ವಾಮ್ಯ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಭಾರತದಿಂದ ಬ್ರಿಟನ್ಗೆ ವ್ಯಾಪಾರ ಮಾಡೋ ಹಕ್ಕು ಕೇವಲ ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಇತ್ತು. ಬೇರೆ ಯಾವುದೇ ಬ್ರಿಟಿಷ್ ಕಂಪನಿ ಅಥವಾ ವ್ಯಕ್ತಿಗೆ ಇಲ್ಲಿ ಬಂದು ವ್ಯಾಪಾರ ಮಾಡೋ ಹಾಗೆ ಇರಲಿಲ್ಲ. ಅವರ ಪವರ್ಗೆ ಅತಿ ದೊಡ್ಡ ಕಾರಣವೇ ಇದಾಗಿತ್ತು. ಸೊ 1813ರಲ್ಲಿ ಏನಾಯ್ತು? ಆ ವರ್ಷ ಬಂದಿದ್ದೇ ಈ ಚಾರ್ಟರ್ ಕಾಯ್ದೆ. ಇದು ಕಂಪನಿಯ ಲೈಸೆನ್ಸನ್ನು ಇನ್ನೊಂದು 20 ವರ್ಷಗಳ ಕಾಲ ರಿನ್ಯೂ ಮಾಡ್ತು. ಆದ್ರೆ ಈ ಸಲದ ರಿನ್ಯೂವಲ್ ಜೊತೆಗೆ ಕೆಲವು ದೊಡ್ಡ ಕ್ರಾಂತಿಕಾರಕ ಬದಲಾವಣೆಗಳನ್ನು ತರಲಾಯಿತು. ಈ ಕಾಯ್ದೆ ಯಾಕೆ ಇಂಟ್ರೆಸ್ಟಿಂಗ್ ಅಂದ್ರೆ, ಇದರಲ್ಲಿ ಒಂದು ವಿರೋಧಾಭಾಸ ಇದೆ. ಒಂದು ಕಡೆ ಕಂಪನಿಗೆ ಭಾರತದಲ್ಲಿ ಇರಲು ಪರ್ಮಿಷನ್ ಕೊಟ್ರು, ಆದರೆ ಇನ್ನೊಂದು ಕಡೆ ಅವರ ರೆಕ್ಕೆಗಳನ್ನೇ ಕತ್ತರಿಸೋ ಕೆಲಸನೂ ಆಯಿತು. ಅದು ಹೇಗೆ ಸಾಧ್ಯ? ಮುಂದೆ ನೋಡೋಣ. ಹಾಗಾದ್ರೆ ಈ ಕಾಯ್ದೆ ತಂದ ಮುಖ್ಯ ಬದಲಾವಣೆಗಳು ಯಾವುವು? ಮೊದಲಿಗೆ ಎಲ್ಲಕ್ಕಿಂತ ದೊಡ್ಡ ಆರ್ಥಿಕ ಬದಲಾವಣೆಯ ಬಗ್ಗೆನೇ ಮಾತಾಡೋಣ. ನೋಡಿ, ಒಂದೇ ಒಂದು ಬದಲಾವಣೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರದ ಏಕಸ್ವಾಮ್ಯವನ್ನೇ ಮುರಿದುಹಾಕಿತು. 1813ರ ನಂತರ ಭಾರತದ ಜೊತೆಗಿನ ವ್ಯಾಪಾರ ಎಲ್ಲಾ ಬ್ರಿಟಿಷ್ ವ್ಯಾಪಾರಿಗಳಿಗೂ ಓಪನ್ ಆಯಿತು. ಇದು ಕಂಪನಿಯ ಆರ್ಥಿಕ ಶಕ್ತಿಗೆ ಬಿದ್ದ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಆದ್ರೆ ಒಂದು ನಿಮಿಷ, ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಕಂಪನಿಯ ಏಕಸ್ವಾಮ್ಯ ಪೂರ್ತಿಯಾಗಿ ಹೋಗ್ಲಿಲ್ಲ. ಎರಡು ತುಂಬಾನೇ ಲಾಭದಾಯಕ ಕ್ಷೇತ್ರಗಳಲ್ಲಿ ಕಂಪನಿ ತನ್ನ ಹಿಡಿತವನ್ನ ಹಾಗೇ ಉಳಿಸ್ಕೊಂಡಿತ್ತು. ಒಂದು ಚಹಾ ವ್ಯಾಪಾರ, ಇನ್ನೊಂದು ಚೀನಾದ ಜೊತೆಗಿನ ವ್ಯಾಪಾರ. ಈ ಎರಡು ಗೋಲ್ಡನ್ ಏರಿಯಾಗಳನ್ನು ಮಾತ್ರ ಕಂಪನಿ ತನಗಾಗೆ ಇಟ್ಕೊಂಡಿತ್ತು. ಆದ್ರೆ ಕಥೆ ಇಷ್ಟಕ್ಕೆ ಮುಡಿಯಲ್ಲ. ಯಾಕಂದ್ರೆ ಈ ಕಾನೂನು ಬರೀ ವ್ಯಾಪಾರದ ಲೆಕ್ಕಾಚಾರವನ್ನಷ್ಟೇ ಬದಲಿಸಲಿಲ್ಲ. ಇದು ಭಾರತದ ಸಮಾಜ ಮತ್ತು ಆಡಳಿತದ ಒಳಗೂ ಕೈಯಾಡಿಸಲು ಶುರು ಮಾಡ್ತು. ಇಲ್ಲಿ ಕಾಣಿಸ್ತಿರೋ ಈ ನಂಬರ್ ನೋಡಿ, 1,00,000 ರೂಪಾಯಿ. ಇದೇನು ಗೊತ್ತಾ? ಇದೇ ಮೊದಲ ಬಾರಿಗೆ ಬ್ರಿಟಿಷ್ ಸರ್ಕಾರ ಭಾರತೀಯರ ಶಿಕ್ಷಣಕ್ಕಾಗಿ ಅಂತ ಅಧಿಕೃತವಾಗಿ ಹಣ ಮೀಸಲಿಟ್ಟಿತ್ತು. ಈ ಕಾಯ್ದೆಯ ಪ್ರಕಾರ ಪ್ರತಿ ವರ್ಷ ಭಾರತೀಯ ಸಾಹಿತ್ಯ ಮತ್ತು ವಿಜ್ಞಾನವನ್ನ ಪ್ರೋತ್ಸಾಹಿಸಲು ಇಷ್ಟು ಹಣ ಖರ್ಚು ಮಾಡಬೇಕಿತ್ತು. ಮೊತ್ತ ಚಿಕ್ಕದಿರ್ಬೋದು, ಆದರೆ ಇದು ಬ್ರಿಟಿಷರು ಭಾರತದ ಆಂತರಿಕ ವಿಚಾರಗಳಲ್ಲಿ ನೇರವಾಗಿ ತಲೆ ಹಾಕಲು ಶುರು ಮಾಡಿದ್ರು ಅನ್ನೋದಕ್ಕೆ ಒಂದು ದೊಡ್ಡ ಸಂಕೇತವಾಗಿತ್ತು. ಇಷ್ಟೇ ಅಲ್ಲ, ಇನ್ನೂ ಕೆಲವು ಮುಖ್ಯ ಬದಲಾವಣೆಗಳಾದವು. ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದು ತಮ್ಮ ಧರ್ಮ ಪ್ರಚಾರ ಮಾಡಲು ಅಧಿಕೃತವಾಗಿ ಅನುಮತಿ ಸಿಕ್ತು. ಸ್ಥಳೀಯ ಸರ್ಕಾರಗಳಿಗೆ ಜನರ ಮೇಲೆ ತೆರಿಗೆ ಹಾಕುವ ಅಧಿಕಾರವನ್ನು ಕೊಡಲಾಯಿತು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಕಂಪನಿ ಗೆದ್ದುಕೊಂಡಿದ್ದ ಎಲ್ಲಾ ಪ್ರದೇಶಗಳ ಮೇಲೆ ಅಸಲಿ ಅಧಿಕಾರ ಬ್ರಿಟಿಷ್ ರಾಜಮನೆತನದ್ದೇ ಅಂತ ಈ ಕಾಯ್ದೆ ಸ್ಪಷ್ಟಪಡಿಸಿತು. ಸರಿ, ಈ ಎಲ್ಲಾ ಬದಲಾವಣೆಗಳಿಂದ ಕೊನೆಗೆ ಭಾರತದ ಮೇಲೆ ಆದ ಪರಿಣಾಮವಾದರೂ ಏನು? ಈ ಕಾಯ್ದೆ ಭಾರತದ ಮುಂದಿನ ದಾರಿಯನ್ನೇ ಹೇಗೆ ಬದಲಾಯಿಸಿತು ಅಂತ ಈಗ ನೋಡೋಣ. ನೋಡಿ, ಈ ಇಡೀ ಪ್ರಕ್ರಿಯೆಯನ್ನ ಹೀಗರ್ಥ ಮಾಡ್ಕೊಬೋದು. ಬ್ರಿಟಿಷರು ವ್ಯಾಪಾರವನ್ನ ದಾಟಿ ಬೇರೆ ವಿಷಯಗಳಲ್ಲಿ, ಅಂದ್ರೆ ಶಿಕ್ಷಣ, ಧರ್ಮ, ತೆರಿಗೆ, ಈ ಥರದ ವಿಚಾರಗಳಲ್ಲಿ ತಲೆ ಹಾಕೋಕ್ ಶುರು ಮಾಡಿದ್ರು. ಇದರಿಂದ ಏನಾಯ್ತು? ಅವರು ಕೇವಲ ವ್ಯಾಪಾರಿಗಳಾಗಿ ಉಳಿದುಕೊಳ್ಳಿಲ್ಲ, ಬದಲಾಗಿ ನಿಧಾನಕ್ಕೆ ಆಡಳಿತಗಾರರಾಗಿ ಬದಲಾಗೋಕೆ ಶುರು ಮಾಡಿದ್ರು. 1813ರ ಈ ಕಾಯ್ದೆ ಆ ಬದಲಾವಣೆಗೆ ಹಾಕಿದ ಒಂದು ಗಟ್ಟಿ ಬುನಾದಿ ಅಂತಾನೆ ಹೇಳ್ಬೋದು. ನೋಡಿ, ಈ ಒಂದು ವಾಕ್ಯ ಈ ಕಾಯ್ದೆಯ ಇಡೀ ಸಾರಾಂಶವನ್ನೇ ಹೇಳುತ್ತೆ. ಇದರ ಅರ್ಥ, ಬದಲಾವಣೆ ಕೇವಲ ಆರ್ಥಿಕ ಮಟ್ಟದಲ್ಲಿ ಆಗಿದ್ದಲ್ಲ, ಇದು ಭಾರತದ ಸಮಾಜ ಮತ್ತು ಧರ್ಮದೊಳಗೆ ಬ್ರಿಟಿಷರು ನೇರವಾಗಿ ಪ್ರವೇಶ ಮಾಡಲು ಒಂದು ದಾರಿಯನ್ನು ಮಾಡಿಕೊಟ್ಟಿತ್ತು. ಸೊ ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ. ಕಂಪನಿಯನ್ನ ಕಂಟ್ರೋಲ್ ಮಾಡೋಕೆ ಅಂತ ತಂದ ಕಾನೂನೇ ಕೊನೆಗೆ ಭಾರತದಲ್ಲಿ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಆಗೋಕೆ ಮೊದಲ ಹೆಜ್ಜೆ ಆಯ್ತಾ? ಇದೊಂದು ಯೋಚಿಸಬೇಕಾದ ವಿಷಯ.